ಬಿಗ್ ಬಾಸ್ ಕನ್ನಡ ಸೀಸನ್ 10ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ರಾತ್ರಿ ಅಪ್ಡೇಟ್ ಇದು. ರಾತ್ರಿಯಲ್ಲಿ ಸ್ಪೆಷಲ್ ಆಗಿ ಊಟನ ಕೊಟ್ಟು ಕಳಿಸಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಎಲ್ಲರೂ ಊಟವನ್ನು ಮಾಡಿ ನೆಕ್ಸ್ಟ್ ಒಂದು ಏನೋ ಚಟುವಟಿಕೆ ಇರ್ಬೋದು, ಮೇ ಬಿ ಅವರನ್ನೆಲ್ಲರನ್ನು ಕರೀತಾರೆ. ಕರೆದ್ಬಿಟ್ಟು ಇಲ್ಲಿ ಕುಂಡಿಸಿರ್ತಾರೆ. ಅಂದರೆ ಸ್ಪೆಷಲ್ ಊಟ ಕಳಿಸಿರ್ತಾರಲ್ಲ, ಚಿಪ್ಸ್ ಕೂಡ ಕಳಿಸಿರ್ತಾರೆ. ಆ ಚಿಪ್ಸ್ ಒಂದು ಡಬ್ಬಿನೇ ಎತ್ಕೊಂಡು ತುಕಾಲಿ ಸಂತೋಷ್ ಅವರು ಬಂದಿರ್ತಾರೆ. ಬಿಗ್ ಬಾಸ್ ಅನೌನ್ಸ್ ಮಾಡೋ ಜಾಗದಲ್ಲೂ ತಂದು ತಿಂತಾ ಇರ್ತಾರೆ. ಆ ಒಂದು ಚಿಪ್ಸ್ ಪ್ಯಾಕೆಟ್ ನೋಡ್ಬೋದು ನೀವು, ಅಲ್ಲಿ ಚಿಪ್ಸ್ಗೆ ಡಬ್ಬಿ ಇದೆಲ್ಲ ಕೆಳಗಡೆ, ಅದನ್ನೇ ತಂದುಬಿಟ್ಟಿದ್ದಾರೆ. ಇಲ್ಲಿ ಪೇಪರ್ಗಳನ್ನ ಕೊಟ್ಟು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ, ಹೇಳ್ತಾ ಇದ್ದಾರೆ. ಅವಾಗಲೂ ಕೂಡ ನಾನ್ ಸ್ಟಾಪಾಗಿ ಚಿಪ್ಸ್ ತಿನ್ನೋದ್ರಲ್ಲಿ ಬ್ಯುಸಿ ಇರ್ತಾರೆ ತುಕಾಲಿ ಸಂತೋಷ್ ಅವರು. ಎಲ್ಲರೂ ನೋಡಿ ಬಿಗ್ ಬಾಸ್ ವಾಯ್ಸ್ ಬಂದರೂ ಕೂಡ ಎಲ್ಲರೂ ತುಕಾಲಿ ಸಂತೋಷ್ ಅವ್ರನ್ನ ನೋಡಿ ನಗ್ತಾ ಇರ್ತಾರಂತಲೇ ಹೇಳ್ಬೋದು. ಯಾಕಂದರೆ ಕುರುಮ್ ಅಂತ ಇರುತ್ತಲ್ಲ ಚಿಪ್ಸು, ಅದನ್ನು ಎಲ್ರಿಗೂ ನಗು ಬರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಒಂದು ತಿಂತಾನೆ ಇರ್ತಾರೆ. ಆಮೇಲೆ ವಿನಯ್ ಅವರಂತೂ ನಗು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅವ್ರಿಗೆ. ಎಲ್ಲರೂ ಕಾನ್ಸಂಟ್ರೇಟು ಬಿಗ್ ಬಾಸ್ ವಾಯ್ಸ್ ಮೇಲೆ ಇರಲ್ಲ, ಅವ್ರು ತಿನ್ನೋದ್ರ ಮೇಲೆ ಇರುತ್ತೆ. ತುಕಾಲಿ ಸಂತೋಷ್ ಅವರು ತಿನ್ನೋದ್ರ ಮೇಲೆ ಎಲ್ಲರಿಗೂ ನಗು ತಡೆಯೋಕ್ಕಾಗಲ್ಲ. ಆ ಕಡೆ ಬಿಗ್ ಬಾಸ್ ವಾಯ್ಸ್ ಕೂಡ ಬರ್ತೈತೆ. ಈ ಒಂದು ಸೈಕ್ ಮೂಮೆಂಟ್ ಆಗುತ್ತಂತಲೇ ಹೇಳ್ಬೋದು ಇಲ್ಲಿ. ಅಷ್ಟಾದರೂ ಕೂಡ ಎಲ್ಲರೂ ನಕ್ಕರೂ ಕೂಡ ಚಿಪ್ಸ್ ತಿನ್ನೋದು ಬಿಡೋದೇ ಇಲ್ಲ ತುಕಾಲಿ ಸಂತೋಷ್ ಅವರು. ಹಣ ಸ್ವಲ್ಪ ಸೈಡಿಗೆ ಇಡ್ತೀಯ ಅಂತ ವರ್ತೂರು ಸಂತೋಷ್ ಅವರು ಹೇಳಿದ್ರು ಕೂಡ ನಾನ್ ಸ್ಟಾಪಾಗಿ ಆ ಚಿಪ್ಸ್ ಡಬ್ಬಿನ ತೊಗೊಂಬಂದು ಚಟುವಟಿಕೆನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಅವರು. ಅಂದ್ರೂ ತಿಂತಾನೆ ಇರ್ತಾರೆ. ಹೆವಿ ಇದೊಂದು ಸಖತ್ ಫನ್ ಮೂಮೆಂಟ್ ಆಯ್ತು ಅಂತಲೇ ಹೇಳ್ಬೋದು. ನಾಳೆ ಎಪಿಸೋಡ್ನಲ್ಲಿ ನೋಡಿ.